ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೀವು ನಿಮ್ಮ ಲೈಫಲ್ಲಿ ಯಾವ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ಪರ್ಸನ್ಗೋಸ್ಕರ ನೀವು ಇನ್ನೂ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇಲ್ಲ ಲೈಫಲ್ಲಿ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ಯಾವ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರಲ್ಲ, ಅವ್ರು ಇನ್ನೂ ವೆಯ್ಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ, ಆ ಪರ್ಸನ್ ನ ಬಿಟ್ಟು ಮೂವ್ ಆನ್ ಆಗ್ಬೇಕಾ, ಕ್ಲಾರಿಟಿ ಕೊಡಿ. ಓಕೆ, ಫಸ್ಟಿಗೆ ನಿಮ್ ಸಿಚುಯೇಷನ್ ನೋಡೋದಾದ್ರೆ, ನಿಮಗೆ ಸೆಲ್ಫ್ ಮೋಟಿವೇಟ್ ಅನ್ನೋದು ಕಮ್ಮಿ. ನೀವು ಈ ಪರ್ಸನ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದ್ದೀರಾ. ಎಲ್ಸ್ ಆ ಪರ್ಸನ್ ಈಗ ನಿಮ್ ಜೊತೆಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಬಟ್ ಸ್ಟಿಲ್ ಆ ಪರ್ಸನ್ ಇಲ್ದಿರ ನಿಮ್ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ತುಂಬಾನೇ ಡಿಪೆಂಡ್ ಆಗಿದ್ದೀರಾ ಆ ಪರ್ಸನ್ ಕಡೆ. ಅಂಡ್ ನಿಮ್ ಲೈಫಲ್ಲಿ ಏನಾದ್ರು ನ್ಯೂ ಬಿಗಿನಿಂಗ್ ಆಗ್ಬೇಕಂದ್ರೂ ಆ ಪರ್ಸನ್ ಇಂಪಾರ್ಟೆಂಟ್. ಅವ್ರು ನನ್ನ ಲೈಫಲ್ಲಿ ಇದ್ರೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ನೀವು ಇದ್ದೀರಾ. ಒಂದ್ ಪರ್ಸನ್ ಇದ್ದ ಕೂಡ್ಲೆ ಎಲ್ಲ ಆಗತ್ತೆ, ಒಂದ್ ಪರ್ಸನ್ ಇಲ್ಲ ಅಂತಂದ್ರೆ ಏನು ಆಗಲ್ಲ ಅನ್ನೋದು ಸುಳ್ಳು. ಈಗ ಒಂದ್ ಪರ್ಸನ್ ನಮ್ ಲೈಫಿಗೆ ಬಂದ್ಮೇಲೆ ಅವ್ರು ನಮ್ಗ್ ಲಕ್ಕಿ ಚಾರ್ಮ್ ಆಗ್ತಾರೆ ಅಂತಂದ್ರೆ ರೀಸನ್ ಬಂದಲ್ಲಿ ನಾವೇ ಆಗಿರ್ತೀವಿ. ನಮ್ ಲೈಫಲ್ಲಿ ಇನ್ನೊಂದ್ ಪರ್ಸನ್ ಇಲ್ಲ ಅಂತಂದ್ರೂ ಸಹ ಅದೇ ಲಕ್ಕಿ ಚಾರ್ಮ್ ಆಗಿ ಸಹ ನಾವು ನಮ್ ಲೈಫಿಗೆ ಇರ್ಬಹುದು. ಓಕೆನಾ? ಬಟ್ ತುಂಬಾ ಜನ ಇಲ್ಲಿ ಸೆಲ್ಫ್ ಮೋಟಿವೇಟ್ ಅನ್ನೋದು ತುಂಬಾನೇ ಕಮ್ಮಿ. ಇಲ್ಲಿ ಕಾನ್ಫಿಡೆನ್ಸ್ ಅನ್ನೋದಿಲ್ಲ. ಡಿಪೆಂಡ್ ಆಗಿದ್ದೀರಾ ನಿಮ್ ಪರ್ಸನ್ ಮೇಲೆ ಪ್ರತಿ ಒಂದಕ್ಕೂ. ಯಾವಾಗ ಈ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಆಗ ನನ್ನ ಲೈಫಲ್ಲೂ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದೀರಾ. ಅವರು ಯಾರ್ ಬೇಕಾದ್ರೂ ಆಗಿರ್ಬೋದು, ಎಲ್ಸ್ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಆ ರೀತಿ ಸಹ ತಗೋಬಹುದು ನೀವು. ಬಟ್ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ? ಆ ಪರ್ಸನ್. ಓಕೆನಾ? ಈಗ ಆ ಪರ್ಸನ್ ಸಿಚುಯೇಷನ್ ಬರೋದಾದ್ರೆ, ಖಂಡಿತ ಆ ಪರ್ಸನ್ ನಿಮ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಥ್ರೂ ನಿಮ್ DP ಚೆಕ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಿರ್ಬೋದು. ಈ ರೀತಿ ನಿಮ್ಮನ್ನ ನೋಡ್ತಿರ್ಬೋದು ಆ ಪರ್ಸನ್. ಬಟ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ, ನೋ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಯಾರೆಲ್ಲ ಇದ್ದೀರಲ್ಲ, ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಇಲ್ಲಿ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಮನ್ಸ್ ಮಾಡಿದ್ರೆ ಆ ಪರ್ಸನ್ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್. ಬಟ್ ಇಲ್ಲಿ ಆ ಪರ್ಸನ್ ಮುಂದೆ ಬರ್ತಿಲ್ಲ. ಮಾಡ್ಲಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇಟ್ಕೊಂಡು ಇವನ್ ಅವರು ಸಹ ಇಲ್ಲಿ ಹಾರ್ಟ್ ಬ್ರೇಕ್ ಫೀಲ್ ಮಾಡ್ತಾ ಇದ್ದಾರೆ. ಹಾರ್ಟ್ ಬ್ರೇಕ್ ನ ಫೀಲ್ ಮಾಡ್ತಾ ಇದ್ದಾರೆ, ಏನೋ ಬ್ರೇಕಪ್ ಆಗೋಗಿದೆ ಅನ್ನೋ ರೀತಿಲಿ. ಬಟ್ ಸ್ಟಿಲ್ ಆ ಪರ್ಸನ್ ಇಲ್ಲಿ ಏನ್ ಥಾಟ್ ಇದೆ ಅಂತಂದ್ರೆ, ಇದನ್ನ ಗ್ರೋ ಮಾಡ್ಬೇಕು, ಈ ರಿಲೇಶನ್ಶಿಪ್ ನ ಗ್ರೋ ಮಾಡ್ಬೇಕು ಅನ್ನೋದಿದೆ. ಬಟ್ ಯಾವಾಗ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾರೆ, ಹೋಪ್ಲೆಸ್ ಫೀಲ್ ಮಾಡ್ಕೊಳ್ತಾರಲ್ಲ, ಅವ್ರು ಖಂಡಿತ ಬರೋದಿಲ್ಲ. ಅವ್ರಿಗೆ ಅನ್ನಿಸ್ಬೇಕು, ಅಟ್ಲೀಸ್ಟ್ ಇರೋ ಈಗೋನ ಬಿಟ್ಟು, ಹೌದು ನನ್ನ ಪರ್ಸನ್ ಮಾತಾಡಿಸ್ಬೇಕು, ಏನೇ ಆಗಿರ್ಲಿ ಸಿಚುವೇಶನ್ ಬಂದದಕ್ಕೊಂದು ಕ್ಲಾರಿಟಿ ಕೊಟ್ಟು ಅವರು ಮಾತಾಡ್ಸಿದಾಗ ಎಲ್ಲ ಸರಿ ಇರುತ್ತೆ.
ಅಂಡ್ ಈವನ್ ಅವ್ರದೇ ತಪ್ಪು ಅನ್ನೋದು ಸಹ ಇಲ್ಲಿ ಗೊತ್ತಿದೆ. ನೀವು ಓವರ್ ಅಟೆನ್ಷನ್ ಕೊಟ್ಟಿದ್ದೀರಾ, ಆ ಪರ್ಸನ್ ನಿಮ್ ಲೈಫ್ ಅಲ್ಲಿ ಇದ್ದಾಗ ಓವರ್ ಆಗಿ ಅಟೆನ್ಷನ್ ಕೊಟ್ಟಿದ್ದೀರಾ. ಅದು ಎಲ್ರಿಗೂ ಅಷ್ಟೇ ಒಂಥರ ಹಿಂಸೆ ಅನ್ಸುತ್ತೆ ಓವರ್ ಆಗಿ ಅಟೆನ್ಷನ್ ಕೊಟ್ಟಾಗ. ಸೊ ಆ ಪರ್ಸನ್ ಹೋಗಿದ್ದಾರೆ ದೂರ. ಅಂಡ್ ಈಗೀಗ ಆ ಪರ್ಸನ್ ಲೈಫ್ ಅಲ್ಲಿ ಯಾರು ಇಲ್ಲ ನಿಮ್ಮಷ್ಟು ಅಟೆನ್ಷನ್ ಕೊಡೋದ್ರಲ್ಲಿ. ಬಟ್ ಆ ಟೈಮಲ್ಲಿ ತಪ್ಪು ತಿಳ್ಕೊಂಡ್ರು ಆ ಪರ್ಸನ್. ಅಂಡ್ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಸ್ವಲ್ಪ ಜಗ್ಲಿಂಗ್ ಯೋಚನೆ ಮಾಡ್ತಾ ಇದ್ದಾರೆ, ಮಾಡ್ಲಾ ಬೇಡ್ವಾ ಅನ್ನೋ ರೀತಿಲಿ. ನಿಮಗೆ ಆ ಪರ್ಸನ್ದೇ ನೆನ್ಪುಗಳು, ಅವ್ರ ಜೊತೆಲಿ ಇದ್ದಾಗ್ಲಿ ಹೇಗಿತ್ತೆ ಅದನ್ನ ನೆನ್ಸ್ಕೊಂಡು ಅಳೋದಾಗ್ಲಿ, ಆ ವಿಚಾರಗಳನ್ನ ನೆನ್ಸ್ಕೊಂಡು ನಿಮ್ಮ ಲೈಫ್ ಕಡೆ, ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡ್ತಿಲ್ಲ. ಅಲ್ಲಿಂದ ನಿಮ್ ಹೆಲ್ತ್ ಹಾಳಾಗ್ತಿದೆ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ ಈ ಕಾರ್ಡ್ಸ್ನ. ಈವನ್ ನೀವು ಅಷ್ಟೇ, ನೀವು ಸ್ಪೈ ಮಾಡ್ತಾ ಇದ್ದೀರಾ ಆ ಪರ್ಸನ್ ಏನಾದ್ರೂ ಪೋಸ್ಟ್ ಮಾಡ್ತಿದಾರಾ, ಏನಾದ್ರು ಫೋಟೋಸ್ನ ಅಪ್ಲೋಡ್ ಮಾಡಿದಾರಾ ಅಂತ. ಖಂಡಿತ ಇಲ್ಲಿ ನೀವು ಯಾವ ಪರ್ಸನ್ಗೋಸ್ಕರ ವೇಟ್ ಮಾಡ್ತಿದ್ದೀರಲ್ಲ ಆ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ? ಸಡನ್ ಚೇಂಜಸ್, ಸಡನ್ ನ್ಯೂ ಬಿಗಿನಿಂಗ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಅಂಡ್ ನಿಮ್ಗೆ ವೇಟ್ ಮಾಡಿ 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 ಒಂದು ಕ್ಷಣ ಏನ್ ಅನ್ಸುತ್ತೆ ಅಂದ್ರೆ ನನ್ಗೆ ಇನ್ನೇನು ಬೇಡ ಅನ್ನೋದು ನಿಮ್ಗೆ ಅನ್ನಿಸ್ತಿದೆ. ಬಟ್ ಇಲ್ಲಿ ಒಂದು ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ. ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಂದು ಪ್ರೋಗ್ರೆಸ್ ಅನ್ನೋದು ನಡೀತಿದೆ ಇಲ್ಲಿ. ಅಥವಾ ನೀವು ಯಾವ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಲ್ಲ, ಸೊ ಒಂದ್ ಸ್ವಲ್ಪ ದಿನ ನೀವು ಸೈಲೆಂಟ್ ಆಗಿರೋದು ಉತ್ತಮ. ಓಕೆನಾ? ಎಫರ್ಟ್ಸ್, ಆ ಪರ್ಸನ್ ಇಲ್ಲಿ ಖಂಡಿತ ಎಫರ್ಟ್ಸ್ ಅನ್ನೋದನ್ನ ಆಗ್ತಾ ಇದ್ದಾರೆ. ಅಂಡ್ ತುಂಬಾ ಜನಕ್ಕೆ ಇಲ್ಲಿ ನಿಮ್ ಪರ್ಸನ್ ನಿಮ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ಮಾತಾಡೋ ಮನಸ್ಥಿತಿ ಇಲ್ಲ ಆ ಪರ್ಸನ್ ಜೊತೆಲಿ. ನೀವೇ ತುಂಬಾ ಚೇಂಜ್ ಆಗಿದ್ದೀರಾ ಈ ವಿಚಾರವಾಗಿ. ಬಟ್ ಸ್ಟಿಲ್ ನಿಮ್ಗೊಂದು ಹೋಪ್ಸ್, ನಾನು ಇಷ್ಟೆಲ್ಲ ಈಗ ಆಗಿದ್ರು ಆ ಪರ್ಸನ್ ಬರ್ತಾರ, ಅವ್ರಾಗ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರ ಅನ್ನೋ ಒಂದು ಹೋಪ್ಸ್. ಇಲ್ಲಿ ನಿಮ್ ಪರ್ಸನ್ ಇಲ್ಲಿ ಮೈಂಡ್ ವೈಸ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಅಂಡ್ ಡಿಪ್ರೆಷನ್ ಮೋಡ್ ಆ ಲೆವೆಲ್ ಇದು ಅನ್ನಿಸ್ತಾ ಇದೆ ಅವರಿಗೆ. ಯೋಚನೆ ಮಾಡೋದು, ಏನು ವರ್ಕ್ ಆಗ್ದಿಲ್ದಿರ ಇರೋದು. ಅಂಡ್ ಇವರು ಕೆಲವು ಕಡೆ ಮೋಸ ಹೋಗ್ತಿರೋ ಚಾನ್ಸಸ್ ತುಂಬಾನೇ ಇದೆ. ಫ್ಯೂಚರ್ ಅಲ್ಲಿ ಮೋಸ ಹೋಗ್ಬೋದು, ಅಥವಾ ಈಗೀಗಾನು ಅವ್ರ ಲೈಫಲ್ಲಿ ಅವರು ಮೋಸ ಹೋಗಿರ್ಬೋದು. ಈ ನೆನಪುಗಳಿಂದ ಇರ್ಬೋದು. ಏನಂದ್ರೆ ಒಂದು ಕಾನ್ಸಂಟ್ರೇಷನ್, ಅವರು ಹುಷಾರಿಲ್ದಿರ ಈ ರೀತಿ ಮಾಡ್ಕೊಂಡಿರೋದು. ಈಗ ಒಂದು ಏನಾದ್ರೂ ಒಂದು ಮಾಡ್ಬೇಕಾದ್ರೆ ಅದ್ರ ಕಡೆ ಒಂದು ಫೋಕಸ್ ಮಾಡಿದಾಗ ಏನಾಗುತ್ತೆ, ಅದ್ರ ಗಮನ ಗೊತ್ತಾಗುತ್ತೆ ಏನಾಗ್ತಿದೆ ಏನು ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ಗೆ ಅದು ಅರಿವಿಲ್ದಂಗೆ ಮಾಡೋ ಕೆಲಸನ ಮಾಡೋ ರೀತಿಲಿ ಮಾಡಿದಾಗ ಏನಾಗುತ್ತೆ, ಮೋಸ ಆದ್ರೂ ಗೊತ್ತಾಗೋದಿಲ್ಲ. ಸೊ ಆ ರೀತಿ ಮೋಸ ಆಗೋ ಚಾನ್ಸಸ್ ಇದೆ ಇಲ್ಲಿ. ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ನಿಮ್ಗೂ ಸೆಲ್ಫ್ ಮೋಟಿವೇಟ್ ಬರ್ಬೇಕು, ಕಾನ್ಫಿಡೆನ್ಸ್ ಬರ್ಬೇಕು ನಿಮ್ ಲೈಫ್ ಅಲ್ಲಿ. ನೀವು ವೇಟ್ ಮಾಡ್ಕೊಂಡೇ ಇದ್ರೆ ಖಂಡಿತ ಆ ಪರ್ಸನ್ ಬರಲ್ಲ. ನೀವು ಯಾವಾಗೂ ಅನ್ಕೊಳ್ತಿರ್ತೀರ ನಾನೇನು ತಪ್ಪು ಮಾಡಿಲ್ಲ, ತುಂಬಾ ಜೆನ್ಯೂನ್ ಆಗಿದೆ ಆ ಪರ್ಸನ್ಗೆ. ಸೊ ಓವರ್ ಅಟೆನ್ಷನ್ ನೀವು ಕೊಟ್ಟಿದ್ದೀರಾ.
ಆ ಪರ್ಸನ್ ಹೋಗಿದ್ದಾರೆ. ಓಕೆನಾ? ಇಲ್ಲಿ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ, ನಿಮ್ ಪರ್ಸನ್ ಲೈಫಲ್ಲಿ ಯಾರಾದ್ರೂ ಬಂದಿದಾರೇನೋ ಥರ್ಡ್ ಪಾರ್ಟಿ, ಅಥವಾ ನಾನು ಇದ್ದಾಗ್ಲೇ ಬಂದವರು ನಮ್ ರಿಲೇಶನ್ಶಿಪ್ ಏನಾದ್ರೂ ಎಂಡ್ ಆಯ್ತೇನೋ, ಅಥವಾ ನಮ್ ಫ್ರೆಂಡ್ಶಿಪ್ ಏನಾದ್ರೂ ಎಂಡ್ ಆಯ್ತೇನೋ ಅನ್ನೋ ರೀತಿಲೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈ ರಿಲೇಶನ್ಶಿಪ್, ಈ ಫ್ರೆಂಡ್ಶಿಪ್ ಎಲ್ಲ ಪೇರೆಂಟ್ಸ್ ಲೆವೆಲ್ ವರ್ಗೂ ಗೊತ್ತಿತ್ತು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಮೇ ಬಿ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರ ತಾಯಿ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು ಬೇಡ ಅಂತ. ಅಂಡ್ ನೀವು ತುಂಬಾನೇ ಓವರ್ ಆಗಿ ಡಿಪೆಂಡ್ ಆಗಿದ್ರಿ ಆ ಪರ್ಸನ್ ಮೇಲೆ. ಅವ್ರು ಇಲ್ದಿರ ನಿಮ್ ಕೈಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಓನ್ಲಿ ಆ ಪರ್ಸನ್ ಇಲ್ಲಿ ನಿಮ್ ಲೈಫ್ ಇಂದ ವಾಕ್ ಅವೇ ಆಗಿರೋದಕ್ಕೆ ರೀಸನ್ ಬಂದು ಅದೇನೆ. ನೀವು ಸ್ವಲ್ಪ ಚೈಲ್ಡಿಶ್ ಆಗಿರ್ತಿದ್ರಿ, ಮೆಚ್ಯೂರ್ ಪರ್ಸನ್ ರೀತಿಲಿ ನೀವು ಇರ್ತಿರ್ಲಿಲ್ಲ. ನಿಮ್ಗೆಲ್ಲಾ ಬುದ್ಧಿನೂ ಇದೆ, ಬಟ್ ಸ್ಟಿಲ್ ನೀವು ತುಂಬಾ ಚೈಲ್ಡಿಶ್ ಆಗಿ ಇದ್ರಿ, ಇಮ್ಮೆಚುರಿಟಿನ ತೋರಿಸ್ತಿದ್ರಿ. ಅದು ಒಂದು. ಅಂಡ್ ನಿಮಗೆ ಡೌಟ್, ಬೇರೆ ಯಾರಾದ್ರೂ ಇದಾರ, ಅವ್ರಿಗೆ ಇವ್ರು ಏನಾದ್ರೂ ಅಪ್ರೋಚ್ ಮಾಡಿದಾರ, ಪ್ರಪೋಸಲ್ ಕೊಟ್ಟಿದಾರ ಅನ್ನೋ ರೀತಿಲೆಲ್ಲ ಡೌಟ್ ಇದೆ ಇಲ್ಲಿ. ಸೊ ಆ ಡೌಟ್ ಇಂದ ಹೊರಗ್ ಬನ್ನಿ ಇಲ್ಲಿ. ಓಕೆನಾ? ಅಂಡ್ ನೀವೀಗ ಏನ್ ವೇಟ್ ಮಾಡ್ತಾ ಇದೀರಲ್ಲ ಈ ಪರ್ಸನ್ಗೋಸ್ಕರ, ನೋಡಿ, ವೇಟ್ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದೆ. ಬಟ್ ಅದಕ್ಕೂ ಮುಂಚೆ ನಿಮ್ ಲೈಫ್ನ ನೀವು ಸೆಟಲ್ಡ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನೀವು ವೇಟ್ ಮಾಡಿ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಇಲ್ಲಿ ಅಲ್ವಾ. ಸುಮ್ಮನೆ ವೇಟ್ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ನಿಮ್ಗೆ ಈ ವೇಟ್ ಮಾಡೋ ಟೈಮಲ್ಲಿ ನಿಮ್ಗೆ ಅನಿಸ್ತಿದೆ, ನಾನು ಫೂಲ್ ಆಗಿಲ್ಲ, ಏನಾದ್ರೂ ಸ್ಟೆಪ್ ತಗೊಂಡ್ನ ಈ ಪರ್ಸನ್ ಕಡೆ. ಬಿಕಾಸ್ ಹಾರ್ಟ್ ಬ್ರೇಕ್ ಅಲ್ವಾ. ಈಗ ಆ ಪರ್ಸನ್ ವಾಕ್ ಅವೇ ಮಾಡಿರೋದ್ರಿಂದ ನಿಮ್ಗೆ ಹಾರ್ಟ್ ಬ್ರೇಕ್, ಈವನ್ ಅವರಿಗೂ ಸಹ ಇದೆ ಇಲ್ಲಿ. ವೇಟ್ ಮಾಡಿ 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 ಸಾಕಾಗ್ತಿದೆ ನಿಮ್ಗೂನು. ಅಂಡ್ ಏನು ಆ ಪರ್ಸನ್ ಕಡೆ ರೆಸ್ಪಾನ್ಸ್ ಅನ್ನೋದು ಬರ್ತಾ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ತುಂಬಾ ಜನ 5 months ಇಂದ 4 months ಇಂದ 4 weeks 5 weeks ಆಗ್ತಿರ್ಬೋದು. ನಿಮಗೆ ಅನ್ಸ್ತಿದೆ ಒಂದು ನ್ಯಾಯವಾಗಿ ಏನಾದ್ರೂ ಒಂದು ಜಡ್ಜ್ಮೆಂಟ್ ಸಿಗುತ್ತೇನೋ, ಸೊ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲೆಲ್ಲ ನಿಮಗೆ ಅನ್ನಿಸ್ತಿದೆ. ಸೊ ವೇಟ್ ಮಾಡೋದ್ರಿಂದ ಇಲ್ಲಿ ಏನು ಪ್ರಯೋಜನ ಇಲ್ಲ. ನಿಮ್ ಲೈಫಲ್ಲಿ ಇನ್ನು ಏನೇನೆಲ್ಲ ಪೆಂಡಿಂಗ್ ಇದೆ. ನೀವು ಡಿಪೆಂಡ್ ಆಗಿದ್ರಲ್ಲ, ಸೊ ಇನ್ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿದ್ದು ನಿಮ್ದನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆಗ ಆ ಪರ್ಸನ್ಗೂ ಅನ್ಸುತ್ತೆ ನಿಮ್ಮ ಚೇಂಜಸ್ ಏನು ಅಂತ. ಬಿಕಾಸ್ ಅವರು ಇಲ್ಲಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ. ನಿಮ್ ಪ್ರೊಫೈಲ್ನ ನೋಡೋದಾಗ್ಲಿ, ಅಥವಾ ಸೋಷಿಯಲ್ ಮೀಡಿಯಾ ಥ್ರೂ ನಿಮ್ ಫೋಟೋಸ್ನ ನೋಡೋದಾಗ್ಲಿ, ಈ ರೀತಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ನೀವ್ ಹೇಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಆ ಪರ್ಸನ್ ಸಹ ಅದೇ ರೀತಿಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆನಾ? ಸುಮ್ಮನೆ ವೇಟ್ ಮಾಡ್ಕೊಂಡಿದ್ದು ಇಲ್ಲಿ ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಖಂಡಿತ ಇಲ್ಲಿ ಆ ಪರ್ಸನ್ ಕಡೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ? ಖಂಡಿತ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿದೆ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇಲ್ಲ ಅಂತಂದ್ರೆ ಖಂಡಿತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಸಪೋಸ್ ನಿಮ್ಗೆ ಕಾಲ್ ಮಾಡಿದಾಗ ಬಿಸಿ ಅಂತ ಬಂತು ಅಂದ್ರೆ ದಯವಿಟ್ಟು ನೀವು ವೇಟ್ ಮಾಡಿ, ನಾನು ರೀಡಿಂಗ್ ಅಲ್ಲಿ ಇರ್ತೀನಿ ಅಂಡ್ ನೆಕ್ಸ್ಟ್ ನಾನು ನೋಡಿ ನಾನೇ ಕಾಲ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.